ಒಳ್ಳೆಯದಾಗಿ ಮ್ಯಾಟ್ರಿಕ್ಸ್ ಮೂವಿ ಮೇಕರ್ಸ್ಗೆ ಒಳ್ಳೆಯದಾಗಲಿ. ಬಿಕಾಸ್ ಇವತ್ತು ಪಿಕ್ಚರ್ ಮಾಡೋದೇ ತುಂಬ ಅಪರೂಪ. ಅಂಥದ್ರಲ್ಲಿ ಒಂದೇ ದಿನ 3 ಪಿಕ್ಚರ್ ಓಪನಿಂಗ್ ಮುಹೂರ್ತ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ನಮ್ಮ ಸೀತಾರಾಮರಾಜು ಮೇನು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾನು ಡೈರೆಕ್ಟರ್ ಕೀರ್ತಿ ಬಗ್ಗೆ ಹೇಳಬೇಕು. ತುಂಬ 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 ಒಂದು ಹಾರ್ಡ್ ವರ್ಕಿಂಗ್ ಹುಡುಗ. ತುಂಬ ಚೆನ್ನಾಗಿ ಕಥೆನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಕತೆ ಕೇಳಿ ಇಮ್ಮಿಡಿಯೇಟ್ ಆಗಿ ಎಸ್ ಮಾಡ್ತೀನಪ್ಪ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಅಂತ ಇಮಿಡಿಯೇಟ್ ಆಗಿ ಒಪ್ಕೊಂಡೆ. ಆ್ಯಂಡ್ ಈ ಪಿಕ್ಚರಲ್ಲಿ ನಮ್ಮ ಕಾರ್ತಿಕ್, ಮಹೇಶ್ ಆ್ಯಂಡ್ ಪ್ರಿಯಾಂಕಾ ಇಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ವಿಶಿಂಗ್ ಯು ಆಲ್ ಸಕ್ಸಸ್. ಈ ಪಿಕ್ಚರು ಕೆಲವು ಸೀನ್ಸು ನಮ್ಮ ಡೈರೆಕ್ಟ್ರು ಡೀಟೇಲ್ ಆಗಿ ಹೇಳಿದ್ರು. ಒಂದೊಂದು ಡೈಲಾಗ್ ನೋಡಿದ್ರೆ ಹಂಗಿತ್ತು, ಯಾರಪ್ಪ ಇದು, ಇದ್ರೆ ಕ್ರಾಂತಿಯಾಗಿರ್ಬೇಕು, ಬೇರೆ ಯಾರು ಅಂದರೆ ನೋಡಿದ್ರೆ ಈಗ ಕ್ರಾಂತಿ ಇಲ್ಲ ಅಂದರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಲ್ಲ ಹಂಗಾಯಿತು. ಎಲ್ಲ ಪಿಕ್ಚರು ಕ್ರಾಂತಿಯೇ. ಸೊ ವಿಶ್ ಯು ಆಲ್ ಬೆಸ್ಟ್ ಕ್ರಾಂತಿ. ಹಾಗೆ ನಮ್ಮ ಕ್ಯಾಮರಾ DOP ಅಭಿಲಾಷ್ ಆಲ್ರೆಡಿ 2-3 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಲೇ ಅವರು. ಸೊ ವಿಶ್ ಯು ಆಲ್ ಸಕ್ಸಸ್ ಸರ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿತ್ತು. ಕೆಲವು ವರ್ಷಗಳಿಂದ ತುಂಬ ಕಥೆಗಳನ್ನ ನಾವು ಕೇಳಿದ್ದೀವಿ. ಅದರಲ್ಲಿ ಒಂದು 2-3 ಸಿನಿಮಾ ನಮಗೆ ತುಂಬ ಇಷ್ಟ ಆಯಿತು. ತುಂಬ ಕಂಟೆಂಟೆಡ್ ಅಂತ ಮೂವಿ ಇದು. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ದೀವಿ. ಮುಂದೆ ಇರೋ ಸಿನಿಮಾದಾಗೆಲ್ಲ ನಮ್ಮ ಡೈರೆಕ್ಟರ್ ನಮಸ್ತೆ ಎಲ್ರಿಗೂ. ತುಂಬ ದಿನಗಳ ಕನಸು ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. 1 ಇಯರಿಂದ ಸುಮಾರು ಸ್ಟೋರೀಸ್ಗಳನ್ನ ಕೇಳಿದ್ವಿ. ಈಗ ಒಟ್ಟಿಗೆ 3 ಸ್ಟೋರಿನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂದೇ ಮಾತು, ಸಿನಿಮಾ ಒಳ್ಳೆಯದಾಗಲಿ, ಸಿನಿಮಾಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಮೊದಲನೇದಾಗಿ ನಮಸ್ಕಾರ. ಬಂಡೆ ಮಕ್ಕಳನ್ನ ಆಶೀರ್ವಾದ ಎಲ್ಲರೂ ಇರಲಿ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಬಂದವರಿಗೆ ನಮಸ್ಕಾರ. ಮತ್ತು ಈ ಮ್ಯಾಟ್ರಿಕ್ಸ್ ಮೂವಿ ಮೇಕರ್ಸ್ ನಿರ್ಮಾಪಕರು ನಮ್ಮ ಅರುಣ್ ಸರ್ ಮತ್ತು ಮೇಡಮ್ ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ಒಂದು ಸಿನಿಮಾ ಮಾಡೋದೇ ಹಿಂದೆ ಮುಂದೆ ನೋಡೋಂಥ ಕಾಲ. ಹಾಗಿರುವಾಗ ರವಿಶಂಕರ್ ಸರ್ ಹೇಳಿದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿ, ಒಂದೇ ದಿನ ಕಾರ್ಯಕ್ರಮ ಮಾಡಿ 3 ಸಿನಿಮಾ ಲಾಂಚ್ ಮಾಡೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ವಿಶ್ ಆಲ್ ದಿ ಬೆಸ್ಟ್. ನಾನು ಇನ್ನೊಂದು ಸಿನಿಮಾದ ಸುಮ್ಮನೆ ಹಾಗೆ ಒಂದೇನು ಕೇಳಿದ್ದೀನಿ, ದರ್ಶನ ಮತ್ತು ಪ್ರೊಡಕ್ಷನ್ ನಂಬರ್ 3. ಆ್ಯಕ್ಚುಲಿ ಅದು ಇವತ್ತು ನಮಗೆ ಸರ್ಪ್ರೈಸು. ನಾನು 2 ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದ್ಮೇಲೆ ಸರ್ಪ್ರೈಸ್ ಆಯಿತು, 3ನೇ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ನಿರ್ಮಾಪಕರು ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ನಮ್ಮನ್ನು ನಂಬಿ ಹಣ ಹೂಡ್ತಾ ಇದ್ದಾರೆ ಒಂದು ಸಿನಿಮಾಗೆ ಅಂತ. ನಾನು ನನ್ನ ಕೀರ್ತಿ ಸರ್ ಖಂಡಿತವಾಗ್ಲೂ 100%ಗಿಂತ ಜಾಸ್ತಿ ಎಫರ್ಟ್ ಹಾಕಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಕೀರ್ತಿ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕೆ ಹೋದಾಗ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಕತೆ ಇದು ನನಗೆ. ಯೂಶಲಿ 1-2 ದಿನ ನಾನು ಸಮಯ ತಗೊಂಡೋದಾಗೋದಕ್ಕೆ ಏನೇ ಹೌದು ಇಲ್ಲ ಅಂತ ಹೇಳೋದಕ್ಕೆ. ಬಟ್ ವಿತಿನ್ ಅ ಡೇ ನನಗೆ ತುಂಬ ಕಾಡ್ದಂಥ ಕತೆ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಆ್ಯಂಡ್ ವೆರಿ ಮ್ಯೂಸಿಕಲ್. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಸರ್ ಮ್ಯೂಸಿಕ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರ ಸೇಮ್ ಕಾಂಬಿನೇಷನ್ ಇರುವಂಥ ರಾಘವೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದಷ್ಟು ಏನು ಸ್ಕ್ರ್ಯಾಚ್ ಸಾಂಗ್ಸ್ ಕೇಳಿದೆ ನಾನು. ಅದಕ್ಕೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ನನ್ನ ಮೊದಲನೇ ಸಿನಿಮಾದಿಂದ DOP ಆಗಿರುವಂಥ ಅಭಿಲಾಷ್ ಕಳತಿ ಈ ಸಿನಿಮಾಗೆ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಕ್ರಾಂತಿ ಕುಮಾರ್ ಅವರು ರವಿಶಂಕರ್ ಸರ್ ಹೇಳಿದಂಗೆ ತುಂಬ ಸಿನಿಮಾಗಳಿಂದ ಒಟ್ಟಿಗೆ ತುಂಬ ಸಿನಿಮಾಗಳದ್ದು
ಡೈಲಾಗ್ ರೈಟರ್ ಅವರು. ನಾನು ಡೈಲಾಗ್ಸ್ ಕೂಡ ತುಂಬ ಕೇಳಿದೆ, ಅಂದರೆ ಫೈನಲೈಸ್ ಒಂದು ಅರ್ಧ ಆಗಿದೆ. ಅದಷ್ಟು ಕೇಳಿದಷ್ಟು ತುಂಬಾ ಇಂಪ್ರೆಸ್ ಆಯಿತು. ಒಂದಷ್ಟು ಕಡೆ ಖಂಡಿತವಾಗ್ಲೂ ನೋಡೋರಿಗೆ ಕಣ್ಣೀರು ಬರುವಂತಹ ಸನ್ನಿವೇಶಗಳು ತುಂಬ ಇದೆ. ಆ್ಯಂಡ್ ಜಗಪ್ಪದು ನಂದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಅದಕ್ಕಿಂತ ಜಾಸ್ತಿ ಏನು ಹೇಳಲ್ಲ. ನೋಡಿದರಂತೂ ತುಂಬ ಮಜಾ ಮಾಡ್ತಾರೆ. ಆ್ಯಂಡ್ ಪ್ರಿಯಾಂಕ ಅವರು ಫಸ್ಟ್ ಟೈಮ್ ಒಟ್ಟಿಗೆ ಆ್ಯಕ್ಟ್ ಮಾಡ್ತಿರೋದು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. SR ಸೀತಾರಾಮ್ ರಾಜು, ಇಟ್ಸ್ ಬ್ಯೂಟಿಫುಲ್ ಎಮೋಷನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಆರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡ್ ಆಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲೀವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ. ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರ್ಬೇಕು. ಬಟ್ ಐ ಆಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಒಳ್ಳೆ ಟೀಮ್ ಇದ್ದಾರೆ, ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ನಿಮ್ಮ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಅನ್ ಅಮೇಸಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದೆ ಸರ್ 3 ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಕೀರ್ತಿ ಸರ್ ಡೈರೆಕ್ಷನಲ್ಲಿ ಒಂದು ಸಿನಿಮಾ ನಡೀತಿದೆ, ಇನ್ನು ಬೇರೆ ಡೈರೆಕ್ಷನಲ್ಲಿ ಇನ್ನೊಂದು ಸಿನಿಮಾಗಳು ನಡೀತಾ ಇದೆ ಅಂತ. ಅದೇ ಒಂದೇ ಸಿನಿಮಾ ಮಾತ್ರ ಹೇಳಿದ್ರು, ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದ್ಸತಿ ಹೇಳ್ಬಿಟ್ರೆ ಅದರಲ್ಲಿ ಹಿಂಗೆ ಕೂತಿ ನೋಡ್ತೀವಿ. ಅದೆಲ್ಲ ಗೊತ್ತಿರೋದೇ ಸರ್. ನಾಣಿ ಸರ್, ಆಮೇಲೆ ಪೃಥ್ವಿಯವ್ರ ಸರ್ ಎಲ್ಲ ನೋಡಿ ಬರ್ತಾರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದೊಂದು ಆರ್ಟಿಸ್ಟ್ 3 ದಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ ಸರ್. ಟಿವಿಗೆ ಹಾಕೊಂಡಿರಿ ಅದನ್ನ. ಇನ್ನು ನಮ್ಮ ಕೀರ್ತಿ ಸರ್ ಹೇಳ್ಬೇಕು ಅಂತಂದರೆ, ಅಂದೊಂದಿತ್ತು ಕಾಲ ಸಿನಿಮಾದಿಂದ ಅವರಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತು ಅಷ್ಟು ಒಳಗೊಂಡ್ಬಿಡ್ತಾರೆ. ಅಂದೊಂದಿತ್ತು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟರ್ ಸರ್ ಅಂತೂ ಎಲ್ಲ ಸಿನಿಮಾಗೂ ಬರೀತಾನೆ ಇರ್ತಾರೆ. ಅದೇ ತಲೆನ ಈರುಳ್ಳಿ ಒಂದು ಗೊತ್ತಿಲ್ಲ, ಸಿಪ್ಪೆ ಬಂದಂಗೆ ಡೈಲಾಗ್ಗಳು ಬರೀತಾನೆ ಇರ್ತಾರೆ. ಇನ್ನು ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಭಾಗ್ಯ ಟಿ ವಿಲಿ ನೋಡ್ತಾ ಇರ್ತೀವಿ ಸರ್ನ. ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಅದನ್ನ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಭಾಳ ಖುಷಿ ಅಂತಂದರೆ ನಮ್ಮ ರಶ್ಮಿ ಅವ್ರನ್ನ ಸುಮಾರು ವರ್ಷ ಆಗಿ ನೋಡ್ತೀನಿ. ಥ್ಯಾಂಕ್ ಯು ರಶ್ಮಿ ಅವರು. ಥ್ಯಾಂಕ್ ಯು. ನಾನು ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಟೈಮಲ್ಲಿ ನೋಡಿದ್ದು. ಮತ್ತೆ ನಿಮ್ಮೆಲ್ಲ ನೋಡ್ತಾರೆ ತುಂಬ ಖುಷಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ನಾನು ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಎರಡೆರಡು ಮಾತಾಡ್ತೀನಿ. ನಾನು ಫಸ್ಟ್ ಕಥೆ ಹೇಳೋಕ್ಕೆ ಅಂತ ಹೋಗ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆಗ ಕಾರಣ ನಮ್ಮ ಲೋಕೇಶ್ ಅಂದ್ಬಿಟ್ಟು ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ನನಗೆ ಅರುಣ್ ಸರ್ನ ಪರಿಚಯ ಮಾಡಿಸ್ಬಿಟ್ಟು ಒಂದು ಕಥೆ ಹೇಳಿ ಅಂತಾರೆ. ಆ ಕಥೆ ಹೇಳೋದು ಹೋಗ್ತೀನಿ. ಯೂಶ್ವಲಿ ನಾನು ಕಥೆ ಹೇಳೋಕ್ಕಾಗ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡ್ತೀನಿ, ಕಥೆ ಹಿಂಗಿದೆ ಅಂತ ಅವ್ರು ಮನೆಗೆ ಕರ್ಸ್ಕೊತಾರೆ. ಮನೆಗೆ ಕಥೆ ಹೇಳ್ತೀನಿ. ನಾನು ಯೂಶ್ವಲಿ ಕಥೆ ಹೇಳಿ ಕೊಡೋದಲ್ವ ಅಂತ ಅನ್ಕೋತೀನಿ. ಬಟ್ ಮನೆಗೆ ಹೋದಾಗ ಊಟ ಮಾಡಿಸಿ ಹೊಟ್ಟೆ ತುಂಬ ಆಮೇಲೆ ಕಥೆ ಕೇಳಿ ಖುಷಿಯಾಗಿ ಕಥೆ ಸೂಪರ್ ಅಂತ ಹೇಳಿಸ್ತಾರೆ. ಅಂದರೆ ಅವ್ರಿಗೆ ಅಂದರೆ ತುಂಬ ಜನ ಪ್ರಶ್ನೆ ಅಂದರೆ 3 ಸಿನಿಮಾ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ತುಂಬ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ನನಗೆ 6 ಸಿನಿಮಾ ಆದರೂ ಅವ್ರ ಜಡ್ಜ್ಮೆಂಟ್ ಪರ್ಫೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾರೆ. ಬಿಕಾಸ್ ಮೇಡಮ್ಗೆ ಆ್ಯಕ್ಚುಲಿ ಸಿನಿಮಾನಲ್ಲಿ ತುಂಬ ಚೆನ್ನಾಗಿದೆ. ಅರುಣ್ ಸರ್ಗೆ ಇನ್ನೂ ತುಂಬ ಚೆನ್ನಾಗಿದೆ. ಅವರು ಒಂದು ಪೋಸ್ಟಿಂದ, ಮ್ಯೂಸಿಕ್ಕಿಂದ, ಲಿರಿಕ್ಕಿಂದ ಅಂದರೆ ಎಲ್ಲ ಬಿಟ್ಟರೆ ಡಿಸ್ಕಸ್ ಮಾಡ್ತಾರೆ ನಮ್ಮ ಜೊತೆ. ಬ್ರೋ ಹಿಂಗೆ ಇದೊಂದು ಲಿರಿಕ್ ಹಿಂಗಿದೆ ಚೆನ್ನಾಗಿರುತ್ತೆ, ಬ್ರೋ ಪೋಸ್ಟಿಂಗ್ ಇದ್ರೆ ಚೆನ್ನಾಗಿರುತ್ತೆ. ಅಂದರೆ ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಏನೋ ಸಿನಿಮಾ ಅಂದರೆ ಅವ್ರಿಗೆ ಬೇರೆ ಕಮಿಟ್ಮೆಂಟ್ ಇರುತ್ತೆ. ಅಲ್ಲಿ ಹೋಗ್ತಾರೆ, ಅಲ್ಲೇನೋ ಮಾಡ್ತಾರೆ, ಏನೋ ಮಾಡಿ ಬ್ರೋ ಅನ್ನೋದಿದೆ. ಇವ್ರು ಕುತ್ಕೊಂಡು ಪರ್ಟಿಕ್ಯುಲರ್ ಹಿಂಗೆ ಮಾಡೋಣ ಅಂತ ಹೇಳ್ತಿದ್ದೆಲ್ಲ ತುಂಬ ಪ್ಯಾಷನೆಟ್ ಕೆಲಸ. ಸೊ ಹಂಗಾಗಿ ನಾನು ಫಸ್ಟು ನಮ್ಮ ಲೋಕಿ ನನಗೆ, ಅರುಣ್ ಸರ್ಗೆ, ಭವ್ಯ ಮೇಡಮ್ಗೆ 3 ಜನಕ್ಕೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನು
ನನ್ನ ಹೀರೋ, ನನ್ನ ಸಿನಿಮಾದ ಹೀರೋ ಕಾರ್ತಿಕ್ ಮಹೇಶ್ ಸರ್ ಬಗ್ಗೆ ಹೇಳಬೇಕು. ಅಂದರೆ ನಾನು ತುಂಬ ನೋಡ್ತಾ ಇದ್ದೆ, ಅಂದರೆ ಬಿಗ್ ಬಾಸ್ನ ಆಸೆ ಬಂದಾಗಿಂದನೂ ಅಂದರೆ ಒಂದಷ್ಟು ಅಲ್ಲಿ ಇಲ್ಲಿ ಕ್ಲಿಪ್ಸ್ ನೋಡ್ತಾ ಇದ್ದೆ. ನನಗೆ ಯಾವಾಗ ಅನಿಸಿದ್ದು ಇವರು ಹೀರೋ ಮೆಟೀರಿಯಲ್ ಒಂದು ಪಿಕ್ಚರ್ ಮಾಡಬೇಕು ಅಂತ ಕಾಲ ಕೂಡ ಬಂದಿರಲಿಲ್ಲ. ಸೊ ಈ ಕತೆ ಬರೀತಾ ನಾ ಕ್ಯಾರೆಕ್ಟರ್ ಗೋಲ್ಡ್ ಆಗ್ತಾ ಹೋದ್ರು. ಅಂದರೆ ನನ್ನ ಕಥೆಯಲ್ಲಿ ರಾಮ ಅಂತ ಏನು ಪಾತ್ರ ಇದೆ, ಅಂದರೆ ಕಾರ್ತಿಕ್ ಅನ್ನೋ ಪಾತ್ರ ರಾಮ ಆಯ್ತಾ ಹೋಯ್ತು ಬರೀತಾ. ಸೊ ಅವರು ರಿಯಲ್ ನನ್ನ ಸಿನಿಮಾದಲ್ಲಿ ರಾಮ ಅಂತ ಕಾಣಿಸ್ತಾರೆ, ಅಂದರೆ ಮೈಥಾಲಜಿಕಲ್ ರಾಮ ಅಲ್ಲ, ಪ್ರೆಸೆಂಟ್ ರಾಮ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಈ ಸಿನಿಮಾ ಕತೆ ಒಪ್ಕೊಂಡು ಸಿನಿಮಾ ಮಾಡೋಕೆ ಒಪ್ಕೊಂಡಿದ್ದಕ್ಕೆ. ಇನ್ನು ನಮ್ಮ ಪ್ರಿಯಾಂಕಾ ಮ್ಯಾಮು ಅಂದರೆ ಅವರು ನಾವೊಂದು ಫೋಟೋ ಶೂಟ್ ಮಾಡಿದ್ದೀವಿ, ಒಂದು ಕಾಸ್ಟ್ಯೂಮ್ ಹಚ್ಚಿ. ನನಗೆ ಡೌಟ್ ಇತ್ತು ಹೆಂಗೆ ಅಂತ. ಅಂದರೆ ಭರತನಾಟ್ಯ ಕಾಸ್ಟ್ಯೂಮ್ ಆಕ್ಚುಲಿ ಕ್ಯಾರೆಕ್ಟರ್ ಭರತನಾಟ್ಯ ಇದೆ, ಇದ್ರಲ್ಲಿ ಹೆಂಗೆ ಕಾಣಿಸ್ತಾರೆ ಫೋಟೋ ಶೂಟ್ ಮಾಡಿಸಿದಾಗ ನನಗೆ ನಿಜವಾಗ್ಲೂ ಅಂದರೆ ಒಂದು ಭರತನಾಟ್ಯ ಹೆಂಗೆ ಫೀಲ್ ಮಾಡಿದ್ನೋ ಅದೇ ಥರ ಕಾಣಿಸಿದ್ರು. ಸೊ ಆ ಸೀತಾ ಕ್ಯಾರೆಕ್ಟರ್ಗೆ ತುಂಬ ಸಖತ್ತಾಗಿ ಆಕ್ಟ್ ಆಗ್ತಿದ್ರು. ಥ್ಯಾಂಕ್ ಯು ಮೇಡಮ್. ಸೊ ನಾನು ರವಿಶಂಕರ್ ಸರ್ ಬಗ್ಗೆ ಹೇಳಬೇಕು. ನಾನು ಮನೆಗೆ ಹೋಗ್ತೀನಿ, ಕಥೆ ಹೇಳಕ್ಕೆ ರವಿಶಂಕರ್ ಸರ್ ಕಳಿಸ್ತಾರೆ ಬಾಕಿ ಅಂತ. ಅಂದರೆ ನನಗೆ ಬೇಸಿಕಲಿ ನಾನು ಆಕ್ಟರ್ ಆಗೋದಕ್ಕೆ ಬಂದಿದ್ದೆ ಒಂದು ಟೈಮಲ್ಲಿ. ಅವ್ರ ಡೈಲಾಗ್ ನಾವು ಆಡಿಷನ್ ಹೇಳ್ತಿದ್ದೆ, ಇದು ಯಾರು ಮುಖ ಕೊಡೋಕೆ ಆ ಥರ ಎಲ್ಲ ಅದು ಗೊತ್ತಿದ್ದಲ್ಲ, ಆ ಥರ ಹೇಳ್ತಿದ್ದೆ. ಮನೆಗೆ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ದು. ಅಂದರೆ ಪ್ರೀವಿಯಸ್ ಮೀಟ್ ಮಾಡಿದ್ವಿ, ತುಂಬ ಖುಷಿ ಆಯ್ತು. ನನ್ನ ಕಥೆ ಎಲ್ಲ ಕಲಿತಾ ಇದ್ರಲ್ಲ, ಕುತ್ಕೊಂಡ್ರು ಹೇಳೋ ಬಿಡ್ತೀನಿ ಕತೆ ಅಂದರೆ ನಾನು ಬಯಲು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರನ್ನೇ ನೋಡ್ತಾ ಇದ್ದೆ, ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಅವ್ರ ಕತೆ ಕೇಳ್ತಾ ಅವ್ರ ಮುಖದಲ್ಲಿ ಹಂಗೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತವೆ. ಅವಾಗ ಧೈರ್ಯ ಬಂತು, ಪರವಾಗಿಲ್ಲಪ್ಪ ಕತೆ ಕಂಟಿನ್ಯೂ ಮಾಡ್ಬೋದು ಅಂತ. ಕತೆ ಎಲ್ಲ ಕೇಳಿದಾದ್ಮೇಲೆ ಕೀರ್ತಿ ಈ ಪಾತ್ರ ಬೇರೆಯವ್ರಿಗೆ ಗೊತ್ತಾ ಮನೆ ಹತ್ರ ಬಂದು ಕಲ್ಲು ಬಿಡ್ತೀನಿ, ಈ ಪಾತ್ರ ನಾನೇ ಮಾಡಬೇಕು ಅಂದ್ರು. ಸರ್ ಥ್ಯಾಂಕ್ ಯು ಸೋ ಮಚ್. ಅಂದರೆ ಅವರು ಬರೀ ಆರ್ಟಿಸ್ಟ್ ಆಗಲ್ಲ, ನನ್ನ ಜೊತೆ ಒಬ್ಬ ಅಂದರೆ ಕೀರ್ತಿ ನಾವು ಸ್ಕ್ರಿಪ್ಟ್ ಇಬ್ಬರು ಡಿಸ್ಕಸ್ ಮಾಡೋಣ, ನಾನೇ ಏನೋ ಐಡಿಯಾ ಕೊಡ್ತೀನಿ. ಅಂದರೆ ತುಂಬ ಟೀಮ್ ಥರ, ಅಂದರೆ ಅಷ್ಟು ದೊಡ್ಡ ಕಲಾವಿದರಾಗಿದ್ದು ಅಷ್ಟೆಲ್ಲ ಇದ್ದು. ಸೊ ಅವರು ಬಿಸಿ ಇರ್ತಾರೆ ಆ್ಯಕ್ಚುಲಿ, ಹೈದರಾಬಾದು ಬೆಂಗಳೂರು ಎಲ್ಲ ಬಿಸಿ ಇರ್ತಾರೆ. ಫೋನ್ ಮಾಡಿದಾಗ ಸರ್ ಹಿಂಗೆ ಮಾಡೋಣ, ಸರ್ ಇಲ್ಲ ಹಿಂಗೆ ಮಾಡೋಣ ಎಲ್ಲದಕ್ಕೂ ಸಜೆಷನ್ ಕೊಡ್ತಾ ಇರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನು ನಮ್ಮ ಜಗಪುರ ಬಗ್ಗೆ ಜಾಸ್ತಿ ಹೇಳಲ್ಲ, ಬಿಕಾಸ್ ಆಫ್ ಅಂದರೆ ಅವ್ರ ಬಗ್ಗೆ ಆಲ್ರೆಡಿ ತುಂಬ ಜನ ಹೇಳ್ಬಿಟ್ಟು ಹಂಗಾಗಿ. ಅಂದರೆ ರವಿಶಂಕರ್ ಸರ್ ಬಗ್ಗೆ ಹೇಳಿದ್ರು, ಅವ್ರ ಬಗ್ಗೆ ಯಾಕೆ ಹೇಳಿದ್ರು ಅಂತ ಹೇಳ್ಬಿಡಿ ನೀವು. ಜಗಪುರ ತುಂಬ ಹಾರ್ಡ್ ವರ್ಕರು, ತುಂಬ ಒಳ್ಳೆಯವರು. ನಮ್ಮ ಸಿನಿಮಾದಲ್ಲಿ ಜಗಪುರ್ ಇದುವರೆಗೂ ಮಾಡದೇ ಇರೋ ಪಾತ್ರ ಡಿಫ್ರೆಂಟ್ ಪಾತ್ರ ಮಾಡ್ತಾ ಇದ್ದಾರೆ. ಫೈನಲ್ ನನ್ನ ಟೀಮ್, ನನ್ನ ಡೈರೆಕ್ಷನ್ ಟೀಮ್ ಸಂತೋಷ್ ಮುನಿಮನೆಯವರು, ಭಾರ್ಗವ, ಅಯ್ಯಪ್ಪ, ರಾಜು, ನಮ್ಮ ಕ್ರಾಂತಿ, ಅಂದರೆ ಟೋಟಲ್ ನಮ್ಮ ಟೀಮು ತುಂಬ ಸ್ಟ್ರಾಂಗೆಸ್ಟ್ ಟೀಮ್. ಟೆಕ್ನಿಕಲಿ ಕೂಡ ಅಷ್ಟೇ, ರೈಟಿಂಗಲ್ಲಿ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಡಿಟರ್ ಕೃಷ್ಣ ಆಗಿರ್ಬೋದು. ಸೊ ಎಲ್ಲರೂ ಅಂದರೆ ಈಗ ಹೇಳ್ತಾ ಇದ್ರು ಲೀಡರ್ ಅಂತ. ಆ್ಯಕ್ಚುಲಿ ಲೀಡರ್ ಮಾಡಿರೋದು ಲೀಡರ್ ಯಾಕೆ ಅವ್ರು ನನ್ನ ಹಿಂದೆ ಇರೋದಕ್ಕೆ ನಾವು ಲೀಡರ್ ಅಂತ ಹೇಳ್ತಾ ಇರೋದು. ಸೊ ಎಲ್ಲರೂ ಥ್ಯಾಂಕ್ ಯು. ನಾನು ಕ್ರಾಂತಿ ಹೇಳಿದ್ರೆ ಅವ್ನು ಯೂಶಲಿ ಅವ್ನು ಡೈಲಾಗ್ ಬರ್ಕೊಡ್ತಾನೆ ಹಿಂಗೆ ಅಂತ, ಅಂದ್ರೆ ಬರ್ಬರ್ ಕೊಟ್ಬಿಟ್ಟು ಆಮೇಲೆ ಕರೆಕ್ಷನ್. ಹಂಗಲ್ಲ, ಇಲ್ಲಿ ನಮ್ಮ ಬಸ್ಸಲ್ಲಿ ಬಂದು ಇಲ್ಲಣ್ಣ ಕುತ್ಕೊಂಡು ನಾವೇ ವರ್ಕ್ ಮಾಡೋಣ, ಪ್ರತಿದಿನ ಕುತ್ಕೊಂಡು ಇದು ಒಂದೊಂದು ಪದದ ಮೇಲೆ ವರ್ಕ್ ಮಾಡ್ತಾನೆ, ಚಿಕ್ಕ ಪದದ ಮೇಲೆ ವರ್ಕ್ ಮಾಡ್ತಾನೆ. ಸೊ ಹಾಗಾಗಿ ನನ್ನೆಲ್ಲ ಟೀಮ್ಗೆ ಎಲ್ಲ ತಂದೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ಟಿಸ್ಟ್ಗಳು, ಆಮೇಲೆ ನಮ್ಮ ಕೂಡ ನಮ್ಮ DOP ಅಭಿ ಸರ್ ಆ್ಯಕ್ಚುಲಿ ತುಂಬ ದರ್ಶನ ಇದೊಂದು ಕಾಮಿಡಿ ಡ್ರಾಮಾ ಸಿನಿಮಾ, ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಸೊ ಪೃಥ್ವಿ ಸರ್ ಫಾರ್ ಫಸ್ಟ್ ಟೈಮ್ ಕಂಪ್ಲೀಟ್ ಅಂದರೆ ಕಾಮಿಕ್ ರೋಲ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕ್ರೇಜಿ ಆಗಿರುತ್ತೆ, ಬೇರೆ ಬೇರೆ ಅಡ್ವೆಂಚರಸ್ಗೆ ರೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದರ್ಶನ್ ಅಂತ ಸರ್ ಆರಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸೂಪರ್ ನ್ಯಾಚುರಲ್ ವೇಲ್ ಮಾಡ್ತಾರೆ. ಬಟ್ ಇದು ನ್ಯಾಚುರಲ್ ವೇಲ್ ಇರುತ್ತೆ ಸರ್, ಅಷ್ಟೇ ಅಪ್ರೋಚ್. ಎಲ್ಲರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ನಿಂತವ್ರೆ ಮೇಡಮ್. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋದು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ ಇಲ್ಲಿ ಬಂದ್ರಿ ಅಲ್ವಾ? ನನಗೆ ಗೊತ್ತಿಲ್ಲ, ಸುಮ್ಮನೆ ಆಗುತ್ತೆ. ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನ ಅದು. ಹೌದಮ್ಮ? ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿದೆ ತಗೊಳ್ಳೋದು, ಏನು ಬೆಳೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಿಮಗೆ. ಇಲ್ಲಿ ತಗೋತಾಗಿಲ್ಲ, ಇಲ್ಲಿ ಬೆಳೀತದ ಬೆಳೆಯಲ್ವಾ, ಇಲ್ಲ ಅಂತ ಕೇಳಿದ್ರೆ ಮುಂಚೆನೇ ಹಿಂಗೆ ಹೇಳೋದು ನಾವು. ಈ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ, ನಿಮ್ಮ ಮಗನ
ಓಡೋಗ್ಬಿಟ್ರೆ ಏನ್ ಮಾಡ್ತೀರಾ? ನಾನು ಏನು ಹೇಳಿದ್ರು ಏನಮ್ಮ ಹೇಳೋದು? ಯಾರೇನು ಬೇಡ, ಯಾರು ಬೇಕಾಗಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಯಾರು ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದು ಅಷ್ಟೇ, ಅದೇ ಬರೋಬರಿ ಕಾರಣ. ನಿಮ್ದು ಸರಿ, ನಮ್ದು ಸರಿ. ಥ್ಯಾಂಕ್ ಯು. ಇಲ್ಲಿ ಇದರ ಕಾರ್ಯಕ್ರಮ ಆರು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಅವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನು ಇರುತ್ತೆ ಗೊತ್ತಿಲ್ಲ. ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ. ಕನಕದಾಸ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆಗೆ ಕೆಲವರು ನಾವೇ ಹುಡುಕೊಂಡು ಹೋಗ್ಬೇಕು. ಹಾಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ. ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಸಿಗ್ತವೆ. ಇರಲಿ, ಬಂಗಾರಪ್ಪ ಅಂದ್ಬಿಟ್ಟಿದ್ದೀನಿ ನನ್ನ ಪಾತ್ರದ ಹೆಸರು. ಕಥೆನ ಕೂದಲು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನೆಲ್ಲ ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ, ನಮ್ಮ ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬರೇ ಮಗಳು, ಈ ಸಿನಿಮಾದಲ್ಲಿ ಒಬ್ಬರೇ ಮಾಡೋದು. ಅಷ್ಟೊತ್ತಿಗೆಲ್ಲ ನೆನೆ ಕೂದಲೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟೇ. ಶುಭ ನೋಡಿ ಸೋಮ ಅಂದ್ರೆ ಗೂಬೆ ಕಾಣ್ತಾರೆ ನಮ್ಮ ಅಮ್ಮ ಅಂತ. ಹಿಂಗೆ ಏನ್ ಮಾಡ್ತೀರ? ಸಮೀಪ ಪ್ರಜ್ಞೆ ಇರಲ್ಲ ಕೆಲವರಿಗೆ. ಲವಾಕೃಷ್ಣನಿಗೆ ಮುಂದೆ ಏನ್ ಹಿಡಿಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರೆ ಯುದ್ಧ ಮಾಡ್ತಾರ ಮೇಲೆ ಇಂಥವ್ರು ಸೋಲಿಸ್ತಾರೆ ನಮ್ಮನ್ನ ಅಂತ. ಕೃಷ್ಣ ಪರಮಾತ್ಮ ಗೊತ್ತಾಗಿ ಅವ್ರು ಇಬ್ಬರು ಕರೆದು ಭಾಷೆ ತಗೊಂಡಿದ್ದಾನೆ. ಪಾಂಡವ್ರ ಕಾಯ ಬಹಳ ನಂದು, ನೀವು ಯುದ್ಧ ಮಾಡಬಾರ್ದು, ಭಾಷೆ ಕಡೆ ಏನು ಅನ್ಸಿದ್ರು ಯಾರು ಕೇಳಬಾರ್ದು. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ. ಏನೋ ಇದೆ ಒಳಗಡೆ, ನೋಡೋಣ. ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಬೇಕು. ಯಾಕೆಂದ್ರೆ ಫಸ್ಟ್ ಪೀರಿಯಡ್ ಎಲ್ಲರೂ ನೀಟಾಗಿ ಮುಟ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರಲ್ಲಿ ಚೇಂಜ್ ಆಗ್ತಾ ಇರ್ತಾರೆ. ನಮ್ಗೆ ಎರಡನೇ ಪೀರಿಯಡ್ ಬಂದ್ಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಬಿಡಪ್ಪ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಕರ್ಣ ಅರ್ಜುನ ಇಬ್ಬರೇ ಯುದ್ಧದಲ್ಲಿ ಗೆದ್ಕೋತಾರ ಅಂತ. ನನ್ನಂತ ಮನೆಯವರು ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ತಲೆಗಳನ್ನ ಕೈ ಕಾಲೆಲ್ಲ ಕಟ್ ಮಾಡ್ಬಿಟ್ಟು ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರು ಕಟ್ಕೊಂಡು ಹೋಗ್ಬಿಟ್ಟಿದ್ರು ಅಲ್ಲಿ. ಹಂಗೆ ಯುದ್ಧ ಮಾಡೋರು ಅವರೇ, ಇಲ್ಲ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋ ಬಂದಾಗ ನನಗೆ ಅನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವರು ಮಾತು ಜಾಸ್ತಿ. ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳು ಪಾತ್ರ ಮಾಡ್ತಾ ಇದ್ದಾರೆ. ಒಳ್ಳೆದಾಗಲಿ. ಫಸ್ಟ್ ಟೈಮ್ ಇಬ್ಬರು ಜೋಡಿ 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನು ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು. ಪಾಂಡವರೇ ಒಂಥರ ಇಲ್ವಲ್ಲ 5 ಜನ? ಹೇಳಿ ನಿದರ್ಶನ ಇಲ್ಲ. ಇಲ್ಲ, ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ. ಯೋಚನೆ ಹೆಂಗಿರುತ್ತೆ, ನೋಟ ಹೆಂಗಿರುತ್ತೆ ಅಂತ. ಇಂಥದನ್ನೇ ನೋಡ್ಬೇಕು ಅಂತ ಬಿಟ್ಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಜೋಪಾಸ್ ನೋಡ್ಬೇಕು ಅಂತ ಏನು ಬಿಟ್ಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನು ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಎಲ್ಲ ಮಾತಾಡ್ಬಿಟ್ಟು ನಮಸ್ಕಾರ. ನಾನು ಇಷ್ಟೆಲ್ಲ ಹೇಳಾಯ್ತು, ಇನ್ನೇನು ಎಕ್ಸ್ಟ್ರಾ ಹೇಳೋದು ಏನಿಲ್ಲ ಸಿನಿಮಾ ಬಗ್ಗೆ. ಸರ್ ಹೇಳಿದಾಗೆ ಸ್ವಸ್ತಿಕ್ ಸರ್ ನಾವು ಫಸ್ಟ್ ಟೈಮ್ ಅವರು ಇಷ್ಟು ಕಡಿಮೆ ಮಾತಾಡೋದು ನೋಡಿದ್ದು. ಆದರೆ ನಾವು ತುಂಬ ದಿನದಿಂದ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಇವರು ನರೇಶನ್ ಕೇಳಿದಾಗ ಎಷ್ಟು ಅದ್ಭುತವಾಗಿ ನರೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸರ್ ಹೇಳಿದಾಗೆ ಪ್ರಾಯಶಃ ಸ್ವಸ್ತಿಕ್ ಸರ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದರ್ಶನ ಆಗಬೇಕು. 100% ಎಲ್ಲರಿಗೂ ಒಂದು ಡೆಬ್ಯೂ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಭೆ ಸ್ವಸ್ತಿಕ್ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ಇವ್ರು ಮಾತಾಡೋದು ಮೊದಲನೇ ಭೇಟಿಯಲ್ಲಿ ನನಗೆ ಬಹಳ ಖುಷಿ ಆಯ್ತು. ಇವ್ರು ಮಾತಾಡುವಂಥ ರೀತಿ, ಅವ್ರಿಗಿರುವಂಥ ವಿಷನ್, ಅವ್ರಿಗಿರುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಖಂಡಿತವಾಗ್ಲೂ 3 ಸಿನಿಮಾನು ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿರೋದು ನಾನಿ ಸರ್ ಜೊತೆ. ಅವ್ರ ಜೊತೆ ಮಾತಾಡೋದೇ ಖುಷಿ, ಸ್ಕ್ರೀನ್ ಶೇರ್ ಮಾಡೋದಂತ ಇನ್ನೂ ಖುಷಿ. ಸುಮ್ಮನೆ ಒಂದು ಚಿಕ್ಕ ನಾರ್ಮಲ್ ಡೈಲಾಗ್ ಇದ್ರು ಪಂಚ್ ಆಗುತ್ತೆ ಅದು. ಅಂತ ಒಂದು ಅದ್ಭುತವಾದ ಲೆಜೆಂಡರಿ ಕಲಾವಿದರ ಜೊತೆ ಇನ್ನೊಂದು ಸರಿ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಸ್ನೇಹಿತರು ಆದಿತ್ಯ, ಗೌರವ್, ನಿಶಾ ಆಗಿರಲಿ,
ಬ್ರಿಲಿಯಂಟ್ ಟ್ಯಾಲೆಂಟ್. ನಿಜ ಹೇಳ್ತೀನಿ, ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿದ್ವಿ, ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂತಹ ಅತ್ಯದ್ಭುತವಾದ ಪ್ರತಿಭೆಗಳು ನಮ್ಮ ದರ್ಶನ ಸಿನಿಮಾದಲ್ಲಿ ಅವರ ರೌದ್ರ ದರ್ಶನ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿ ಇದೆ. ವಿಲಾಸ್ ಸರ್ ಜೊತೆ ಕೆಲಸ ಮಾಡಿದ್ದೆ, ನಮ್ಮ ಮ್ಯೂಸಿಕ್ ರಿಲೇಟೆಡ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಕ್ರಾಂತಿ ಸರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಬಹಳ ಖುಷಿ. ಅವ್ರ ಲೈನ್ಸ್ ಅಂದ್ರೆ ಸಂಗೀತ ತರ ಇರುತ್ತೆ, ಲಿರಿಕ್ಸ್ ತರ ಇರುತ್ತೆ, ಅಷ್ಟು ಅದ್ಭುತವಾದ ಒಂದು ಬರಹಗಾರರು. ಸೊ ಈ ಒಂದು ಕಂಪ್ಲೀಟ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗಿದೆ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ ಸರ್. ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು. ನನ್ಗೆ ಗೊತ್ತೇ ಆಗಿಲ್ಲ, ನಾನು ಒಂದು ಸಿನಿಮಾ ಮಾತ್ರ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬ ಖುಷಿ ಆಯಿತು ಸರ್, ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು. ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇಡೀ ಟೀಮ್ ಹೊಸದಲ್ಲ. ನಾನು ಮೊದಲನೇ ಸಿನಿಮಾ ಹನ್ನೊಂದು ಕಾಲದಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಟೆಕ್ನಿಕಲ್ ಟೀಮ್ ಎಲ್ಲರೂ ಗೊತ್ತಿರೋರೆ. ಸೊ ಒಂಥರ ಮನೆಗೆ ಬಂದಂತ ಫೀಲ್ಸ್ ಇವಾಗ ತುಂಬ ಖುಷಿ ಆಗ್ತಿದೆ ಮತ್ತೆ ಇದೇ ಬ್ಯೂಟಿಫುಲ್ ತಂಡ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಮ್ಮ ಜೊತೆ ಇಷ್ಟು ವಂಡರ್ಫುಲ್ ಪರ್ಫಾರ್ಮರ್ಸ್ ಇದ್ದಾರೆ, ಇಷ್ಟು ವಂಡರ್ಫುಲ್ ಆರ್ಟಿಸ್ಟ್ ಇದ್ದಾರೆ. ಸೊ ಇವ್ರ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸ್ವಸ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.